2, 1. ರಿಯಾನ್ ಸರ್ವತ್ರ ಜ್ಯೂಸ್ ನಮ್ಮ ಹೆಮ್ಮೆ, ಆರೋಗ್ಯದ ದಾರಿಯೇ ನಮ್ಮ ಸತ್ಯವೇ. ಕೋಶಗಳಿದ್ದಾವೆ. ಮಾನವ ನಿರ್ಮಾಣ ಆಗಬೇಕಾದ್ರೆ ಜೀವಕೋಶಗಳಿಂದ ತಯಾರಾದಂತ ಬಾಡಿ ಇದು, ಸಮೂಹ ಇದು. ಮಾನವ ತಯಾರಾಗಬೇಕು, ಜೀವಕೋಶಗಳಿಂದ ತಯಾರಾಗಿದ್ದಾನೆ. ಆ ಜೀವಕೋಶಗಳು ಆರೋಗ್ಯವಾಗಿರ್ಬೇಕಾದ್ರೆ ಅದಕ್ಕೆ ಏನ್ ಕೊಡ್ಬೇಕು? ನಾವು ಪ್ರಾಕೃತಿಕ ದತ್ತವಾದಂತ ಊಟವನ್ನೇ ಕೊಡ್ಬೇಕು. ಒಳ್ಳೆ ಊಟ ಕೊಡ್ಬೇಕು, ಒಳ್ಳೆ ನೀರು ಕೊಡ್ಬೇಕು, ಒಳ್ಳೆ ಗಾಳಿಯಲ್ಲಿ ನಾವು ಜೀವನ ಮಾಡ್ಬೇಕು. ಆದ್ರೆ ಇವತ್ತಿನ ಸಮಾಜದಲ್ಲಿ ಒಳ್ಳೆ ಊಟ ಸಿಗ್ತಾ ಇಲ್ಲ, ಒಳ್ಳೆ ನೀರು ಸಿಗ್ತಾ ಇಲ್ಲ, ಒಳ್ಳೆ ಗಾಳಿ ಕೂಡ ಸಿಗ್ತಾ ಇಲ್ಲ. ಅವು ಎಲ್ಲೋ ದುಷ್ಪರಿಣಾಮಗಳು ನಮ್ಮ ದೇಹದ ಒಳಗಡೆ ಇರುವಂತ ಜೀವಕೋಶಗಳ ಮೇಲೆ ಹಾನಿ ಆಗುವುದರಿಂದ ನಮ್ಮ ದೇಹದ ಒಳಗಡೆ ಇರುವಂತ ಯಾವುದು ಹೃದಯ ಆಗ್ಲಿ, ಪುರುಷ ಆಗ್ಲಿ, ಶ್ವಾಸಕೋಶ ಆಗ್ಲಿ, ಜಠರಕ್ರಿಯೆಗಳಾಗ್ಲಿ, ಲಂಗ್ಸ್ ಆಗ್ಲಿ, ಕಿಡ್ನಿ ಆಗ್ಲಿ, ಲಿವರ್ ಆಗ್ಲಿ, ಆಮೇಲೆ ಬ್ರೈನ್ ಆಗ್ಲಿ, ಇವು ಎಲ್ಲವೂ ಯಾವುದೇ ರೀತಿಯಿಂದ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ದೇಹದ ಹೊರಗಡೆ ಇರುವಂತ ಅಂಗಾಂಗಗಳು ಅವು ಕೂಡ ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗ ಆ ವ್ಯಕ್ತಿನ ನಾವೇನು ತಿಳ್ಕೊಂತೀವಿ? ರೋಗಿ ಅಂತ ತಿಳ್ಕೊಂತೀವಿ. ಹಂಗಂದ್ರೆ ಆ ಜೀವಕೋಶಗಳಿಗೆ ಒಳ್ಳೆ ರೀತಿಯಿಂದ ನಶಿಸಿ ಹೋದಂತ ಜೀವಕೋಶಗಳು ಸರಿಯಾದ ರೀತಿಯಲ್ಲಿ ಬರಬೇಕಾದ್ರೆ ಏನು ಮಾಡಿ? ಈ ಒಂದು ರಿಯಾನ್ ಸಂಸ್ಥೆಯ ವತಿಯಿಂದ ವೇದಿಕೆಯಲ್ಲಿರ್ತಕ್ಕಂಥ ನಾನು ಒಂದು ರಿಯಾನ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಒಂದು ಗ್ರಾಮದ ದರ್ಶನ ತಿಂತೀವಿ, ಮಚ್ಚಿ ತಿಂತೀವಿ, ಚೀಪ್ಸ್ ತಿಂತೀವಿ, ಹೌದಲ್ಲ? ಅದರಲ್ಲೆಲ್ಲವೂ ಏನಿರ್ಬೇಕಾಗುತ್ತೆ? ವಿಟಾಮಿನ್ಗಳು ಇರಬೇಕು. ಆ ವಿಟಾಮಿನ್ಗಳು ಇದ್ರೆ ಮನುಷ್ಯನ ದೇಹ ಸರಿಯಾಗಿ ಇರ್ಲಿಕ್ಕೆ ಸಾಧ್ಯ. ಹಂಗಂತ ಮನುಷ್ಯ ಎದುರಿಂದ ತಯಾರಾಗಿದ್ದಾನೆ, ಒಳಗಡೆ ಯಾರು ಮಾತಾಡಲಿಕ್ಕೆ ಹೋಗ್ಬೇಡಿ. ಮನುಷ್ಯ ಎದುರಿಂದ ತಯಾರಾಗಿದ್ದಾನೆ ಮಾಂಸಖಂಡಗಳಿಂದ, ಮತ್ತೆ ಪಟ್ ಪಟ್ ಮಾತಾಡಬೇಕು, 10 ನಿಮಿಷ ಬಿಟ್ಬಿಡ್ತೀನಿ ನಾನು. ಜೀವಕೋಶಗಳಿಂದ ಹಲವು ನಾನು ನೀವು ಮಾತಾಡಿ ಹಂಗೆ